ಆರಂಭಿಸುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ ಭೂಮಿಯ ಮೇಲಿರುವಂಥ ಮಣ್ಣಿನಿಂದ ಆತನು ಮನುಷ್ಯನ ಆಕಾರವನ್ನು ಮಾಡಿ ತನ್ನ ಸಾರೂಪ್ಯದಲ್ಲಿ ನಿರ್ಮಿಸಿದನು. ಆ ಮಣ್ಣಿನ ಆಕಾರಕ್ಕೆ ಯಾವ ಜೀವವೂ ಇರಲಿಲ್ಲ. ಅದು ನಿಷ್ಕ್ರಿಯವಾಗಿತ್ತು. ಅದರಲ್ಲಿ ಯಾವ ಜೀವ ಕಣಗಳು ಇರಲಿಲ್ಲ. ಅದು ಬರೀ ಮಣ್ಣಾಗಿತ್ತು. ಆ ಮಣ್ಣಿನ ಆಕಾರಕ್ಕೆ ದೇವರು ತನ್ನ ಜೀವಶ್ವಾಸವನ್ನು ಆ ಮನುಷ್ಯನೆಂಬ ಮಣ್ಣಿನ ಆಕಾರದಲ್ಲಿರುವಂಥ ಮೂಗಿಗೆ ಅವನು ತನ್ನ ಜೀವಶ್ವಾಸವನ್ನು ಊದಿದ ಕ್ಷಣ ಮನುಷ್ಯನು ಬದುಕುವ ಪ್ರಾಣಿಯಾದನು ಎಂಬುದಾಗಿ ದೇವರ ವಾಕ್ಯವು ನಮ್ಮನ್ನು ಪ್ರಬೋಧಿಸಿದೆ. ನೀವು ಆದಿಕಾಂಡ ಪುಸ್ತಕದಲ್ಲಿ 2ನೇ ಅಧ್ಯಾಯದ ಒಂದು ವಾಕ್ಯವನ್ನು ನಿಮ್ಮ ಮುಂದಿಡಲು ನಾನು ಇಷ್ಟಪಡುತ್ತೇನೆ. ಆ ವಾಕ್ಯದ ಭಾಗ ಬಹಳ ಸ್ಪಷ್ಟವಾಗಿ ನಮಗೆ ಹೀಗೆ ತೋರಿಸ್ತದೆ: ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಆ ಜೀವಶ್ವಾಸವನ್ನು ಆ ಮನುಷ್ಯನ ಮೂಗಿನಲ್ಲಿ ಊದಿದ ಮೇಲೆ ಆ ಮಣ್ಣಿನ ಆಕಾರಕ್ಕೆ ಜೀವ ಬಂತು. ತದನಂತರದಲ್ಲಿ ದೇವರ ವಾಕ್ಯ ಹೇಳ್ತದೆ, 3ನೇ ಅಧ್ಯಾಯದಲ್ಲಿ ನಾವು ಹೀಗೆ ನೋಡುತ್ತೇವೆ, 19ನೇ ವಾಕ್ಯ: ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ನೀನು ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೆ, ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ ಎಂದು ಹೇಳಿದನು. ಇದು ಮನುಷ್ಯನ ಜೀವಿತ. ಮನುಷ್ಯನು ಸೃಷ್ಟಿ ಮಾಡಲ್ಪಟ್ಟು ಅವನ ಮೂಗಿನ ಶ್ವಾಸಕ್ಕೆ ದೇವರು ತನ್ನ ಜೀವಶ್ವಾಸವನ್ನು ಊದಿದ ಮೇಲೆ ಮನುಷ್ಯನು ಬದುಕುವ ಪ್ರಾಣಿಯಾದನು. ನಂತರದಲ್ಲಿ ಆತನು ತನ್ನ ಇಡೀ ಬದುಕನ್ನು ಆತನು ನಿಭಾಯಿಸಬೇಕಾದರೆ ಆತನು ಬೆವರನ್ನು ಸುರಿಸಿ ಕಷ್ಟಪಟ್ಟು ಸಂಪಾದಿಸಬೇಕು. ತದನಂತರದಲ್ಲಿ ಅವನ ಜೀವಶ್ವಾಸವು ತೆಗೆಯಲ್ಪಡುವಾಗ ಮತ್ತೆ ಅದು ದೇವರು ತಾನು ಕೊಟ್ಟಂಥ ಜೀವಶ್ವಾಸವನ್ನು ಮನುಷ್ಯನಿಂದ ತೆಗೆಯುವಾಗ ಮತ್ತೆ ಆತನು ಉತ್ಪತ್ತಿಯಾದಂಥ ಮಣ್ಣಿನ ಆಕಾರಕ್ಕೆ ಹೋಲಿಕೆಯಾಗುತ್ತಾನೆ. ಅವನಲ್ಲಿ ಜೀವ ಇರುವುದಿಲ್ಲ. ಆ ಜೀವವಿಲ್ಲದ ಅವನ ದೇಹವು ಮಣ್ಣಿಗೆ ಸೇರಲ್ಪಡುವಂಥದ್ದು ನಿಯಮ. ಸೇರಲ್ಪಡುವುದಕ್ಕಿಂತ ಹುಟ್ಟಿದಂದಿನಿಂದ ಆ ಇರುವಂಥ ವ್ಯತ್ಯಾಸದ ದಿನಗಳೇ ಮನುಷ್ಯನ ಆಯಸ್ಸು ಮತ್ತು ಅವನ ಬದುಕು. ಇಂತಹ ಬದುಕಿನಲ್ಲಿ ಈ ಹೊತ್ತು ನಾವು ಕಂಡುಕೊಳ್ಳಬೇಕಾದಂಥ ಸತ್ಯಾಂಶ, ಮನುಷ್ಯನು ಬರೀ ಮಣ್ಣೆ. ಮನುಷ್ಯನು ಬರೀ ಮಣ್ಣೆ. ಈ ಮನುಷ್ಯನನ್ನು ಸೃಷ್ಟಿ ಮಾಡಿದ ಕುಂಬಾರನು ಯೆಹೋವನಾದ ದೇವರು. ಇಂತಹ ಕುಂಬಾರನನ್ನು ಹೊಂದಿಕೊಂಡಂಥ ಮನುಷ್ಯನು ತನ್ನ ಜೀವಿತ ಕಾಲದಲ್ಲಿ ಅವನನ್ನು ಕಂಡುಕೊಂಡು ಈ ಕುಂಬಾರನಿಗೆ ತನ್ನ ಜೀವವನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು, ಜೇಡಿ ಮಣ್ಣಾದ ನನ್ನನ್ನು ಉತ್ತಮವಾದಂಥ ಪಾತ್ರೆಯನ್ನಾಗಿ, ಮಡಕೆಯನ್ನಾಗಿ ಮಾಡಲು ಶಕ್ತನಾದಂಥ ದೇವರೇ, ನನ್ನನ್ನು ಶಕ್ತಿಗೊಳಿಸು ಎಂಬುದಾಗಿ ಬೇಡಿಕೊಳ್ಳುವಂಥ ನಿಟ್ಟಿನಲ್ಲಿ ನಮ್ಮ ಬದುಕನ್ನು ರೂಢಿಸಿಕೊಳ್ಳಬೇಕು. ಹಾಗಾಗಿ ಈ ಒಂದು ನಿಕ್ಷೇಪ, ಈ ಒಂದು ಜೇಡಿ ಮಣ್ಣು, ಈ ಜೇಡಿ ಮಣ್ಣಾದ ನನ್ನನ್ನು ದೇವರು ಉತ್ತಮವಾದಂಥ ಬಳಕೆಗೆ ಉಪಯೋಗಿಸಲ್ಪಡುವಂಥ ಪಾತ್ರೆಯನ್ನಾಗಿ ಮಾಡು ಎಂಬುದಾಗಿ ಕೇಳಿಕೊಳ್ಳಬೇಕಾದುದು ನಮ್ಮ ಕರ್ತವ್ಯ. ಅದು ನಮ್ಮ ಆದ್ಯ ಕರ್ತವ್ಯ ಎಂಬುದಾಗಿ ಹೇಳುವುದಾದರೂ ತಪ್ಪಾಗಲಾರದು. ಕಾರಣ, ನಾವು ಬದುಕುವಂಥದ್ದು ನಿಯಮಿತ ಕಾಲ, ಇಷ್ಟೇ ದಿವಸಗಳು ಎಂಬುದಾಗಿ. ಎಷ್ಟು ದಿವಸಗಳು ಯಾರಿಗೂ ಗೊತ್ತಿಲ್ಲ. ಇರುವಷ್ಟರ ದಿವಸಗಳಲ್ಲಿ ನಮ್ಮ ಜೀವಿತಗಳನ್ನು ಸಾರ್ಥಕ ಮಾಡಿಕೊಂಡು ದೇವರು ಕಳಿಸಿಕೊಟ್ಟಂಥ ಉದ್ದೇಶವನ್ನು ಪೂರೈಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಹೀಗೆ ದೇವರ ವಾಕ್ಯ ಹೇಳ್ತದೆ, 2ನೇ ಕೊರಿಂಥ 5ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ, ಭೂಮಿಯ ಮೇಲಿರುವ ನಮ್ಮ ಮನೆಯು, ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರೂ ದೇವರಿಂದ ಉಂಟಾದ ಒಂದು ಕಟ್ಟಡವು
ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂಥದ್ದಾಗಿಯದೆ. ನಿತ್ಯವಾಗಿರುವಂಥದ್ದಾಗಿಯದೆ. ನಮ್ಮ ಹುಟ್ಟು ಮತ್ತು ಜೀವಶ್ವಾಸ ತೆಗೆಯಲ್ಪಡುವಂಥ ಕ್ರಿಯೆ, ಅಲ್ಲಿಯವರೆಗೆ ನಮ್ಮ ಜೀವಿತ ಏನಿದೆ, ಆ ಜೀವಿತ ದಿವಸಗಳು ನಾವು ಹೇಗಿರಬೇಕೆಂಬುದಾಗಿ ದೇವರ ವಾಕ್ಯದ ಮೂಲಕ ನೋಡುತ್ತೇವೆ. ಅದಿ ನಂತರದಲ್ಲಿ, ಜೀವಶ್ವಾಸವು ತೆಗೆಯಲ್ಪಟ್ಟಂಥ ನಂತರದಲ್ಲಿ ಏನಾಗುತ್ತೆ ಎನ್ನುವಂಥದ್ದನ್ನು ಕೂಡ ದೇವರು ಈಗಾಗಲೇ ನಮಗೆ ಗೋಚರಪಡಿಸಿದ್ದಾನೆ. ಅದು ಯಾವುದು ಸುಳ್ಳಲ್ಲ, ಮತ್ತು ಅದು ಯಾವುದು ಕೂಡ ಅಗೋಚರವಾದಂಥ ಸಂಗತಿಯಲ್ಲ, ಮತ್ತು ಅದು ಯಾವುದು ಕೂಡ ಬಚ್ಚಿಡಲ್ಪಟ್ಟಂಥ ಸಂಗತಿಯಲ್ಲ ಅಥವಾ ಕ್ರಿಯೆಗಳಲ್ಲ. ಕಾರಣ ಪೌಲನು ಕೊರಿಂಥ ಸಭೆಯವರಿಗೆ ಬರೆಯುವಾಗ 5ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಹೇಳುತ್ತಾನೆ, ಭೂಮಿಯ ಮೇಲಿರುವ ನಮ್ಮ ಮನೆಯು, ಅಂದರೆ ಈ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರೂ ದೇವರಿಂದ ಉಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಅದು ಕೈಯಿಂದ ಕಟ್ಟಲ್ಪಡದೆ ಮನೆಯಾಗಿರದೆ ನಿತ್ಯವಾಗಿರುವಂಥದ್ದಾಗಿದೆ. ಅಲ್ಲಿ ಮಾನವನು ನಿರ್ಮಿಸಲಿಕ್ಕೆ ಅಸಾಧ್ಯ. ಅಲ್ಲಿ ದೇವರು ತಾನೇ ತನ್ನ ಕೈಯಿಂದ ಅದನ್ನು ನಿರ್ಮಿಸಿದ್ದಾನೆ. ಮಾನವನು ತನ್ನ ಕೈಯಿಂದ ಅದನ್ನು ನಿರ್ಮಿಸುವುದಕ್ಕೆ ಅಸಾಧ್ಯ. ದೇವರು ಆ ಕಟ್ಟಡವನ್ನು ತಾನು ಆ ಪರದೈಸಿನಲ್ಲಿ ನಿರ್ಮಿಸಿದ್ದಾನೆ. ಅದು ನಿತ್ಯವಾಗಿ ಅದೆ. ಅದಕ್ಕೆಂದಿಗೂ ಕೂಡ ಕಡೆಗಾಲ ಇಲ್ಲ. ಅದೆಂದಿಗೂ ನಾಶವಾಗುವುದಿಲ್ಲ. ಅದು ನಿತ್ಯವಾಗಿಯೂ ಸತ್ಯವಾಗಿಯೂ ಸದಾಕಾಲ ಜೀವಿಸುವಂಥದ್ದು ಆಗಿಯದೆ. ಈ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು, ಅಂದರೆ ಜೀವಶ್ವಾಸವು ತೆಗೆಯಲ್ಪಟ್ಟರು, ನಾವು ಮಣ್ಣಿಗೆ ಮಣ್ಣಾಗಿ ಸೇರಿದಾಗ್ಯೂ ನಮಗೆ ನಿತ್ಯ ಜೀವದ ವಾಗ್ದಾನವನ್ನು ದೇವರು ದಯಪಾಲಿಸಿ ಕೊಡುವುದಕ್ಕಿದ್ದಾನೆ. ಆ ನಿತ್ಯ ಜೀವದ ವಾಗ್ದಾನವನ್ನು ಪಡೆಯಲು ಯೋಗ್ಯತಾ ಪತ್ರವನ್ನು ನಾವು ಇಹಲೋಕದ ಜೀವಿತದಲ್ಲಿ ಮಾಡಿ ನಡೆಸಿಕೊಳ್ಳಬೇಕಾದದ್ದು ಬಹಳ ಅವಶ್ಯಕ. ನಮ್ಮ ಮನೆಗಳಲ್ಲಿ ಬಹಳ ಪಾತ್ರೆಗಳುಂಟು, ಸಾಕಷ್ಟು ಪಾತ್ರೆಗಳಿರ್ತವೆ. ಆ ಪಾತ್ರೆಗಳನ್ನು ನೀವು ಗಮನಿಸಿ ನೋಡುವಾಗ ಇರುವಷ್ಟು ಪಾತ್ರೆಗಳನ್ನು ನಾವು ಬಳಕೆ ಮಾಡುವುದಿಲ್ಲ. ಕೆಲವನ್ನು ಉಪಯೋಗಿಸದೇ ಇದ್ದರೂ ಅದನ್ನು ಹಾಗೆಯೇ ಜೋಪಾನ ಮಾಡಿ ಒಂದು ಕಡೆ ಶೇಖರಿಸಿಡ್ತೇವೆ. ಆ ಶೇಖರಿಸಿಡುವಂಥ ಆ ಪಾತ್ರೆಗಳನ್ನು ನಾವು ಯಾವತ್ತೂ ಕೂಡ ಉಪಯೋಗಿಸುವುದಿಲ್ಲ. ಆದರೂ ಅದನ್ನು ತೆಗೆದು ಬಿಸಾಡುವುದಕ್ಕೂ ನಮಗೆ ಮನಸ್ಸಿಲ್ಲ. ಮತ್ತೊಬ್ಬರಿಗೆ ಉಪಯೋಗವಾಗುತ್ತದೆ ಎನ್ನುವಂಥ ನಿಟ್ಟಿನಲ್ಲಿ ಅವುಗಳನ್ನು ಬೇರೆಯವರಿಗೆ ಕೊಡುವುದಕ್ಕೂ ನಮಗೆ ಇಷ್ಟ ಇಲ್ಲ. ಅಂತಹ ಪರಿಸ್ಥಿತಿಗಳಲ್ಲಿ ಈ ಹೊತ್ತು ದೇವರ ವಾಕ್ಯ ನಮ್ಮನ್ನು ಹೀಗೆ ಪ್ರಚೋದಿಸುತ್ತದೆ. 2ನೇ ತಿಮೋತಿಯನಿಗೆ ಬರೆದಂಥ ಪೌಲನ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದ 19ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆದರೂ ದೇವರ ಸ್ಥಿರವಾದ ಅಸ್ತಿವಾರವು ನಿಲ್ಲುತ್ತದೆ, ಅದರ ಮೇಲೆ ತನ್ನವರು ಯಾರ್ಯಾರೆಂಬುದನ್ನು ಕರ್ತನ ತಿಳಿದಿದ್ದಾನೆಂತಲೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರೂ ದುರ್ಮಾರ್ಗತನವನ್ನು ಬಿಟ್ಟು ಬಿಡಬೇಕೆಂತಲೂ ಲಿಪಿಯುಂಟು. ದೇವರ ವಾಕ್ಯ ಹೇಳ್ತದೆ, ಆದರೂ ದೇವರ ಸ್ಥಿರವಾದ ಅಸ್ತಿವಾರವು ನಿಲ್ಲುತ್ತದೆ. ಮಾನವನ ಮೇಲೆ ಇರುವಂಥ ಈ ಅಸ್ತಿವಾರವು ಶಾಶ್ವತ ಅಲ್ಲ. ಇದು ಎಂದು ಬಿದ್ದು ಹೋಗುತ್ತದೆಯೋ ಗೊತ್ತಿಲ್ಲ. ಆದರೆ ದೇವರು ಮಾಡಿರುವಂಥ ಆ ಸ್ಥಿರವಾದ ಅಸ್ತಿವಾರವು ನಿಲ್ಲುವಾಗ ತನ್ನವರಾದಂಥ ಜನರು ಯಾರ್ಯಾರು ಎಂಬುದಾಗಿಯೂ ಕರ್ತನು ತಿಳಿದಿದ್ದಾನೆಂತಲೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರೂ ದುರ್ಮಾರ್ಗತನವನ್ನು ಬಿಟ್ಟು ಬಿಡಬೇಕೆಂತಲೂ ಒಂದು ಆಜ್ಞೆ ಉಂಟು, ಒಂದು ಲಿಪಿ ಉಂಟು. 20ನೇ ವಾಕ್ಯ, ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಿಲ್ಲದೆ ಮರದ ಪಾತ್ರೆಗಳು ಮಣ್ಣಿನ ಪಾತ್ರೆಗಳು ಇರುತ್ತವೆ. ಅವುಗಳಲ್ಲಿ ಕೆಲವು ಉತ್ತಮವಾದ ಬಳಕೆಗೂ ಕೆಲವು ಹೀನವಾದ ಬಳಕೆಗೂ ಬರುತ್ತವೆ. ತಿಮೋತಿಯನು ಬರೆಯುತ್ತಾನೆ, ಪೌಲನ ಪತ್ರಿಕೆ ತಿಮೋತಿಯನಿಗೆ ಬರೆಯುವಾಗ 2ನೇ ಪತ್ರಿಕೆಯಲ್ಲಿ ಈ ವಾಕ್ಯ 2ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಪಾತ್ರೆಗಳು ಮಣ್ಣಿನ ಪಾತ್ರೆಗಳು ಇರುತ್ತವೆ. ಅವುಗಳಲ್ಲಿ ಕೆಲವು ಉತ್ತಮವಾದ ಬಳಕೆಗೂ ಕೆಲವು ಹೀನವಾದ ಬಳಕೆಗೂ ಬರುತ್ತವೆ. 21ನೇ ವಾಕ್ಯ, ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಆ ಮನುಷ್ಯನಾದ ಅವನ ಅಕ್ರಮವಾದ ಬೆಳಕಿಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠಿತನಾಗಿಯೂ ಯಜಮಾನನಿಗೆ ಉಪಯುಕ್ತವಾಗಿಯೂ ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ
ಸಿದ್ಧವಾಗಿಯೂ ಇರುವನು. ಇದು ಪೌಲನು ತಿಮೋಥಿಯನಿಗೆ ಬರೆಯುವಂಥ ಪತ್ರಿಕೆಯಲ್ಲಿ ಆತನು ಹೀಗೆ ಹೇಳುತ್ತಾನೆ. ಒಬ್ಬ ಉತ್ತಮವಾದಂಥ ಬಳಕೆಗೆ ಪಾತ್ರೆಯೋಪಾದಿಯಲ್ಲಿ ಆತನು ಆಗಬೇಕಾದರೆ ಅವನು ಅಕ್ರಮಗಾರನಾಗಿರದೆ ಅಕ್ರಮಗಾರನ ಸಹವಾಸವನ್ನು ಬಿಟ್ಟವನಾಗಿ ಯೋಗ್ಯನಾಗಿ ನಡೆದುಕೊಳ್ಳುವಂಥ ವ್ಯಕ್ತಿಯಾಗಿ ಅವನು ಕಾಣಿಸಿಕೊಳ್ಳಬೇಕು. ಹಾಗೆ ಯೋಗ್ಯವಾಗಿ ನಡೆದುಕೊಳ್ಳುವಂಥ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುವಾಗ 2ನೇ ಅಧ್ಯಾಯದ 20ನೇ ವಾಕ್ಯ, ದುರ್ಮಾರ್ಗತನವನ್ನು ಬಿಟ್ಟು ಬಿಡಬೇಕೆಂತಲೂ ಲಿಪಿಯುಂಟು. 21ನೆಯ ವಾಕ್ಯ, ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧಿ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠಿತವಾಗಿಯೂ ಯಜಮಾನನಿಗೆ ಉಪಯುಕ್ತವಾಗಿಯೂ ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿಯೂ ಇರುವನು. ನಾವು ನಿತ್ಯ ಜೀವದ ವಾಗ್ದಾನವನ್ನು ಪಡೆಯಬೇಕಾದರೆ ನಾವು ಜೇಡಿ ಮಣ್ಣು, ನಮ್ಮನ್ನು ಕುಂಬಾರನಿಗೆ ನಾವು ಒಪ್ಪಿಸಿಕೊಡಬೇಕು. ಕುಂಬಾರನಿಗೆ ಜೇಡಿ ಮಣ್ಣಾದಂಥ ನಾವು ಒಪ್ಪಿಸಿಕೊಡುವ ಮುನ್ನ ಬರಿದಾಗಬೇಕು. ಏನೂ ಅಲ್ಲದ ಬರೀ ಜೇಡಿ ಮಣ್ಣನ್ನು ಅವನಿಗೆ ಒಪ್ಪಿಸಿಕೊಡಬೇಕು. ಹಾಗಾಗಬೇಕಾದರೆ ದೇವರ ವಾಕ್ಯ ಹೇಳ್ತದೆ, ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಹೀನವಾದಂಥ ಅನೇಕ ಇಹಲೋಕದ ಸಂಗತಿಗಳನ್ನು ಹೊತ್ತುಕೊಂಡು ಜೀವನ ಮಾಡುವಂಥ ಎಲ್ಲ ವಿಚಾರಧಾರೆಗಳನ್ನು ಬಿಟ್ಟು ಬಿಡಬೇಕಾದುದು ಅವಶ್ಯಕ. ಆ ಬಿಟ್ಟಾಗ ಮಾತ್ರ ಒಬ್ಬ ಮನುಷ್ಯನು ಯೋಗ್ಯನಾಗಿ ಇರುವುದಕ್ಕೆ ಸಾಧ್ಯ. ಆ ಯೋಗ್ಯನಾಗಿದ್ದಾಗ ಆತನು ದೇವರ ಸೇವೆಗೆ ಪ್ರತಿಷ್ಠಿತನಾಗುವುದಕ್ಕೂ ಮಾತ್ರವಲ್ಲದೆ ಯಜಮಾನನಿಗೆ ಉಪಯುಕ್ತವಾಗಿಯೂ ಮಾತ್ರವಲ್ಲದೆ ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಯೋಗ್ಯನಾಗಿಯೂ ಆತನು ಮಾರ್ಪಡುವುದಕ್ಕೆ ಸಾಧ್ಯ. ಹೀಗಾಗಿ ಈ ಹೊತ್ತು ನಾನು ಜೇಡಿ ಮಣ್ಣು, ದೇವರು ಕುಂಬಾರನು. ಇಹಲೋಕದ ಈ ದೇಹವನ್ನು ಗುಡಾರ ಎಂಬುದಾಗಿ ದೇವರು ಪರಿಗಣಿಸಿ ಈ ಗುಡಾರವನ್ನು ಕಿತ್ತು ಹಾಕಲ್ಪಟ್ಟರೂ ಮನುಷ್ಯನಿಂದ ನಿರ್ಮಿತವಾಗದೆ, ಕೈಯಿಂದ ನಿರ್ಮಿತವಾಗದೆ, ದೇವರು ತಾನೇ ತನ್ನ ಉತ್ತಮವಾದಂಥ ತನ್ನ ಸತ್ಯತೆಯಲ್ಲಿ ನಿರ್ಮಿತವಾದಂಥ ಒಂದು ಮನೆಯನ್ನು ಆತನು ನಮಗೆ ಕೊಡುವುದಕ್ಕೆ ಸಿದ್ಧನಿದ್ದಾನೆ. ಅದು ನಿತ್ಯ ಜೀವದ ಪರದೈಸಿನ ಭಾಗ್ಯ. ಆ ಪರದೈಸಿನ ಭಾಗ್ಯವನ್ನು ನಾವು ಹೊಂದಿಕೊಳ್ಳಬೇಕಾದರೆ ಇಹಲೋಕದ ನಮ್ಮ ಈ ಯಾತ್ರೆಯ ಜೀವಿತದಲ್ಲಿ ನಾವು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ಬಿಡಬೇಕು. ಜೇಡಿ ಮಣ್ಣಾದ ನಮ್ಮ ಪಾತ್ರೆಯಲ್ಲಿ ತುಂಬಿ ಹೊರಸೂಸುವಂಥ ಇಹಲೋಕದ ಕ್ರಿಯೆಗಳನ್ನು ತೆಗೆದು ಹಾಕಬೇಕು. ಸಂಪೂರ್ಣವಾಗಿ ಅಚಲ ನಂಬಿಕೆಯಿಂದ ಸಾರ್ಥಕತೆಯನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ ನಮ್ಮಲ್ಲಿ ಉತ್ತಮವಾದಂಥ ನಡತೆಯನ್ನು ಹೊಂದಿಕೊಂಡು ಆ ನಮ್ಮ ಜೇಡಿ ಮಣ್ಣೆಂಬ ದೇಹದ ಗುಡಾರವನ್ನು ಸಂಪೂರ್ಣವಾಗಿ ಇರುವಂಥ ಎಲ್ಲ ಕಲ್ಮಶಗಳನ್ನು ತೆಗೆದು ಕಿತ್ತು ಹಾಕಿ ಏನೂ ಇಲ್ಲದ ಜೇಡಿ ಮಣ್ಣಾಗಿ ನಮ್ಮನ್ನು ದೇವರಿಗೆ ಸಮರ್ಪಿಸಿಕೊಳ್ಳುವಾಗ ನಾವು ದೇವರಿಗೆ ಪ್ರತಿಷ್ಠಿತವಾಗಿ, ದೇವರ ಸೇವೆಗೆ ಪ್ರತಿಷ್ಠಿತವಾಗಿಯೂ ಯಜಮಾನನಿಗೆ, ಅಂದರೆ ನನ್ನನ್ನು ಸೃಷ್ಟಿ ಮಾಡಿದ ಯಜಮಾನನಿಗೆ ಉಪಯುಕ್ತವಾಗುವಂಥ ಆ ಜೇಡಿ ಮಣ್ಣನ್ನು ಪಾತ್ರೆಯನ್ನಾಗಿ ಮಾಡುವುದಕ್ಕೆ ಆತನು ಶಕ್ತನಾಗಿರುವುದರಿಂದ ಉಪಯುಕ್ತವಾಗಿಯೂ ಮಾತ್ರವಲ್ಲದೆ ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿಯೂ ನಾನು ಇರುವುದಕ್ಕೆ ದೇವರು ಮಾಡಲು ಶಕ್ತನಾಗಿದ್ದಾನೆ. ನನ್ನ ಪ್ರೀತಿಯುಳ್ಳ ದೇವ ಜನರೇ, ಒಂದು ಮಡಕೆಯು ಒಡೆದು ಪುಡಿ ಮಾಡಿ ಅದನ್ನು ಮತ್ತೆ ಮಣ್ಣಾಗಿ ಪಾತ್ರೆಯನ್ನು ನಿರ್ಮಿಸುವುದು ಅಸಾಧ್ಯ. ಉಂಟಾದ ಪಾತ್ರೆಯನ್ನು ಮತ್ತೊಮ್ಮೆ ಪಾತ್ರೆಯನ್ನಾಗಿ ಮಾಡುವುದು ಸಾಧ್ಯ ಇಲ್ಲ. ಆದರೆ ಆ ಪಾತ್ರೆಯು ಮಣ್ಣಾಗಿ ಮತ್ತೆ ತನ್ನನ್ನು ಮಾರ್ಪಡಿಸಿಕೊಳ್ಳುವಾಗ, ಏನೂ ಇಲ್ಲದ ಮಣ್ಣಾಗಿ ನಾವು ಮಾರ್ಪಟ್ಟಾಗ, ಏನೂ ಇಲ್ಲದ ನಮ್ಮನ್ನು ದೇವರು ಸಂಪೂರ್ಣವಾಗಿ ಉತ್ತಮವಾದಂಥ ಬಳಕೆಗೆ ಯೋಗ್ಯವಾಗುವ ಪಾತ್ರೆಯನ್ನಾಗಿ ಮಾಡಲು ಆತನು ಶಕ್ತನಾಗಿದ್ದಾನೆ. ಆದುದರಿಂದ ನಮ್ಮಲ್ಲಿರುವಂಥ ಇಹಲೋಕದ ಕರ್ಮಗಳನ್ನು, ಇಹಲೋಕದ ಅಂಧಕಾರದ ಶಕ್ತಿಯ ಕ್ರಿಯೆಗಳನ್ನು
ಇಹಲೋಕದ ದುರ್ಮಾರ್ಗತನವನ್ನು, ಇಹಲೋಕದ ಹೀನಾಯವಾದಂಥ ದೃಷ್ಟಿಕೋನದ ಬದುಕನ್ನು ತೆಗೆದುಹಾಕಿ ಸಂಪೂರ್ಣವಾಗಿ ಉತ್ತಮವಾದಂಥ ದೋಷರಹಿತವಾದಂಥ ಜೀವಿತವೇನೆಂಬುದಾಗಿ ಅರ್ಥ ಮಾಡಿಕೊಂಡು ಬರಿದಾಗಿ ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಡುವ ಕುಂಬಾರನೇ, ನಾವು ಜೇಡಿ ಮಣ್ಣು. ಈ ಜೇಡಿ ಮಣ್ಣನ್ನು ನೀನು ಉತ್ತಮವಾದಂಥ ಬಳಕೆಗೆ ಯೋಗ್ಯವಾದಂಥ ಪಾತ್ರೆಯನ್ನಾಗಿ, ಸಕಲ ಸತ್ಕ್ರಿಯೆಗಳನ್ನು ನಡೆಸುವ ಮನುಷ್ಯನಾಗಿ ನನ್ನನ್ನು ಮಾರ್ಪಡಿಸು ಸ್ವಾಮಿ, ನೀನು ಶಕ್ತನು ಎಂಬುದಾಗಿ ಒಪ್ಪಿಸಿಕೊಡುವಾಗ ಆತನು ನಮ್ಮನ್ನು ಉತ್ತಮ ಬಳಕೆಗೆ ಯೋಗ್ಯವಾದಂಥ ಯಜಮಾನನು ಆಗಿದ್ದಾನೆ. ಆ ಕಾರಣದಲ್ಲಿ ನಮ್ಮನ್ನು ಆತನು ಪರಿಗಣಿಸಿ ಸಕಲ ಸತ್ಕ್ರಿಯೆಗಳನ್ನು ಮಾಡುವ ಉತ್ತಮ ಬಳಕೆಗೆ ಬೇಕಾಗುವಂಥ ಪಾತ್ರೆಯನ್ನಾಗಿ ನಮ್ಮನ್ನು ಮಾಡಲು ಶಕ್ತನಾಗಿದ್ದಾನೆ. ಆತನು ಕೈಯಿಂದ ನಿರ್ಮಿಸಿದ ಪರದೈಸಿನ ಭಾಗ್ಯವು ನಮ್ಮದು, ನನ್ನದು ಆಗುವುದಕ್ಕೆ ದೇವರು ಆಸ್ಪದ ಮಾಡಿಕೊಡುತ್ತಾನೆ. ಆಮೇನ್.